ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ತುಂಬ ಜನ ಕಾಯ್ತಾ ಇದ್ದೀರಾ BPL ಕಾರ್ಡ್ಗೆ, ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅವಕಾಶ ಮಾಡಿಕೊಡ್ತಾರೆ ಅಂತ. ಬಟ್ ಇವ್ರು ಇನ್ನೂ ಕ್ಯಾನ್ಸಲೇಷನ್ ಪ್ರೊಸೆಸ್ಸಲ್ಲೇ ಇನ್ನೂ ಇದ್ದಾರೆ. ಇನ್ನೂ 20 ಲಕ್ಷ BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಈಗ ಬಂದಿದೆ. ಯಾಕಪ್ಪ ಅಂತಂದರೆ ನಿಮಗೂ ಕೂಡ ಗೊತ್ತಿದೆ, ಕಳೆದ ಒಂದು 8-9 ತಿಂಗಳಿಂದ ಲಕ್ಷಾಂತರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಕೆಲವೊಂದು APL ಕಾರ್ಡಾಗಿ ವರ್ಗಾವಣೆ ಮಾಡಿದ್ದಾರೆ. ಈಗ ಮತ್ತೆ 20 ಲಕ್ಷ BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರಂತೆ. ಇದು ರಾಜ್ಯ ಸರ್ಕಾರದೊಂದೇ ಅಲ್ಲ, ಈಗ ಕೇಂದ್ರ ಸರ್ಕಾರದಿಂದನೂ ಕೂಡ 13 ಲಕ್ಷ ಕಾರ್ಡ್ಗಳನ್ನ ಅಂದರೆ ಡೌಟ್ ಅಂತ ಆ ಒಂದು ಲಿಸ್ಟ್ನ ಕಳಿಸಿದ್ದಾರಂತ. ಅಂದರೆ ಇವರಿಗೆ BPLಗೆ ಅರ್ಹತೆ ಇಲ್ಲ, ಒಂದ್ಸತಿ ಚೆಕ್ ಮಾಡಿ ಅಂದ್ಬಿಟ್ಟು 13 ಲಕ್ಷದ ಲಿಸ್ಟ್ನ ಕಳಿಸಿದ್ದಾರಂತೆ. ಈಗ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಚೆಕ್ ಮಾಡಿ ಅವರು 8 ಲಕ್ಷ ಶಂಕಾಸ್ಪದ BPL ಕಾರ್ಡ್ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದಾರೆ. ಅದನ್ನ ವೆರಿಫೈ ಮಾಡಿ ಯಾರೆಲ್ಲ ಅರ್ಹರಿದ್ದಾರೆ ಅನರ್ಹರಿದ್ದಾರೆ ಅಂತ ನೋಡಿ ಕ್ಯಾನ್ಸಲೇಷನ್ ಮಾಡ್ತಾರೆ. ಇಲ್ಲಾಂತಂದರೆ ಕೆಲವೊಂದು ವರ್ಗಾವಣೆ ಕೂಡ ಮಾಡುವಂತಹ ಚಾನ್ಸಸ್ ಇದೆ. ಹಾಗಾದರೆ ಯಾವೆಲ್ಲ ಮಾನದಂಡಗಳನ್ನ ಇಟ್ಕೊಂಡು ಈಗ ಈ ಸತಿ BPL ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್. ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರು ಒಬ್ಬರಾದ್ರೂ ಈಗ ನಿಮ್ಮ ರೇಷನ್ ಕಾರ್ಡಲ್ಲಿ ಒಂದು 5 ಜನದ ಹೆಸರಿದೆ ಅಂದರೆ 5 ಜನದಲ್ಲಿ ಯಾರೋ ಒಬ್ಬರಾದರೂ IT ರಿಟರ್ನ್ಸ್ IT ಫೈಲ್ ಮಾಡ್ತಿದ್ದಾರೆ ಅಥವಾ GST ಪೇ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮದು ಕ್ಯಾನ್ಸಲೇಷನ್ ಮಾಡ್ತಾರೆ. ಆ BPL ಕಾರ್ಡಿಗೆ ಅರ್ಹತೆ ಇಲ್ಲ ಅಂತಂದರೆ. ನೆಕ್ಸ್ಟ್ ಬಂದು ಗೌರ್ಮೆಂಟ್ ಜಾಬ್. ಯಾರೆಲ್ಲ ಸರ್ಕಾರಿ ನೌಕರರು ಕೂಡ ಸಾಕಷ್ಟು ಜನ BPL ಕಾರ್ಡ್ ಮಾಡಿಸ್ಕೊಂಡು ಅದು ಸೌಲಭ್ಯನ ಪಡ್ಕೊಳ್ತಿದ್ದಾರೆ. ಯಾರೆಲ್ಲ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀರಾ, ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರ್ದೆಲ್ಲ ಒಬ್ರದ್ದಿದ್ರು ಕೂಡ ಇಡೀ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಹಾಗೆ ಯಾರೆಲ್ಲ KYC ಮಾಡಿಸಿಲ್ಲ, ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ, KYC ಅನ್ನೋದು ಕಂಪಲ್ಸರಿ. ನಿಮ್ಮ ರೇಷನ್ ಕಾರ್ಡಲ್ಲಿ 5 ಅಥವಾ 6 ಜನ ಇದ್ದೀರಾ ಅಂತಂದರೆ ಎಲ್ಲರದ್ದು ಕೂಡ KYC ಆಗಿರಲೇಬೇಕು. ಅದರಲ್ಲಿ ಒಬ್ರದ್ದಾಗಿಲ್ಲ ಅಂದರೂ ಕೂಡ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಹಾಗಾಗಿ KYC ಇಲ್ಲ ಅಂದರೂ ಕೂಡ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ ನೀವು ಮಾಡಿಸಿಲ್ಲ ಅಂದರೆ. ಹಾಗೆ ನಿಮ್ಮ ಆದಾಯ 1,20,000ಕ್ಕಿಂತ ಹೆಚ್ಚಿದ್ರೆ ಅಂತಹ ಕಾರ್ಡ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಮಾನದಂಡಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದಿಂದ ಲಿಸ್ಟ್ ಬಂದಿರೋದಾಗಿರ್ಬೋದು, ಅಥವಾ ರಾಜ್ಯ ಸರ್ಕಾರದವರು ಕೂಡ ಪತ್ತೆ ಹಚ್ಚಿರುವಂತಹ 8 ಲಕ್ಷ ಕಾರ್ಡ್ಗಳನ್ನ ಕೂಡ ವೆರಿಫೈ ಮಾಡಿ ಯಾರ್ದೆಲ್ಲ ಅನರ್ಹರು APL ಕಾರ್ಡಿಗೆ ವರ್ಗಾವಣೆ ಆಗೋದಿದ್ರೆ ಅದು ವರ್ಗಾವಣೆ ಮಾಡಿ ಕೆಲವೊಂದು ಕ್ಯಾನ್ಸಲೇಷನ್ ಕೂಡ ಮಾಡ್ತಿದ್ದಾರೆ. ಸೊ ಇನ್ನೂ ಕೂಡ ಕ್ಯಾನ್ಸಲೇಷನ್ ಇನ್ನೂ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಒಂದು ಕಡೆ ಈಗ ಇನ್ನೊಂದು ಹೊಸ ಯೋಜನೆ ಬೇರೆ ಜಾರಿಗೆ ತರಬೇಕು ಅಂತಿದ್ದಾರೆ. ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ 1 ವರ್ಷದಲ್ಲಿ 2 ಸೀರೆನ ಕೊಡಬೇಕು ಅಂತ. ಸೊ ಇವಾಗ ಕೊಡ್ತಾ ಇರೋ ಹಣನೇ ಸರಿಯಾಗಿ ಕೊಡ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅಥವಾ ಇವಾಗೇನು ರೇಷನ್ ಕಾರ್ಡ್ ಅನ್ನಭಾಗ್ಯ ಯೋಜನೆದಾಗಿರ್ಬೋದು, ಎಲ್ಲ ಈಗ ಒಂದು 8-9 ತಿಂಗಳಿಂದ ಅಂತೂ ಬರೀ ಕ್ಯಾನ್ಸಲೇಷನ್ನೇ ಮಾಡ್ತಿದ್ದಾರೆ. ಕೆಲವ್ರದ್ದು ಅರ್ಹರ್ದು ಕ್ಯಾನ್ಸಲೇಷನ್ ಕೂಡ ಆಗೋಗ್ಬಿಟ್ಟಿರುತ್ತೆ ಒಂದೊಂದ್ಸತಿ. ಸೊ ಹಾಗಾಗಿ ಆದಷ್ಟು ಬೇಗ ಕ್ಯಾನ್ಸಲೇಷನ್ ಪ್ರೊಸೆಸ್ ಮುಗಿದ್ರೆ ಪಾಪ ತುಂಬ ಜನ ಹೊಸ ರೇಷನ್ ಕಾರ್ಡ್ ಯಾವಾಗಪ್ಪ ಅಪ್ಲೈ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಸೊ ಇವಾಗ ಮತ್ತೆ ಕ್ಯಾನ್ಸಲೇಷನ್ ಪ್ರೊಸೆಸ್ ನಡೀತಾ ಇದೆ. ಹೇಳೋಕ್ಕಾಗಲ್ಲ, ಕ್ಯಾನ್ಸಲೇಷನ್ನೇ ಮಾಡಿಬಿಡ್ತಾರೋ ಪೂರ್ತಿಯಾಗಿ, ಅಥವಾ ಕೆಲವೊಬ್ರದ್ದು ಇವಾಗ ಏನಾದರೂ ಇನ್ಕಮ್ ಜಾಸ್ತಿ ಇತ್ತು ಅವ್ರದ್ದು ಅಂತಂದರೆ ಅವರಾಗಿ APL ಕಾರ್ಡ್ಗೆ ವರ್ಗಾವಣೆ ಮಾಡಿಬಿಡ್ತಾರೆ. ಸೊ ಇವಾಗ ಇದು ಹೊಸದಾಗಿ ಬಂದಿರುವಂತಹ ಅಪ್ಡೇಟ್. ಆ್ಯಕ್ಚುಲಿ ಫೆಬ್ರವರಿನಲ್ಲೇ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಅಪ್ಡೇಟ್ ಕೊಟ್ಟಿದ್ದರು, ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿಕೊಡ್ತೀವಿ ಜನರಲ್ ಕ್ಯಾಟಗರಿ ಅವ್ರಿಗೆ ಅಂತ. ಎಲ್ಲರೂ ಕೂಡ ಕಾಯ್ತಾನೆ ಇದ್ರು, ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಬಟ್ ಇನ್ನು ಕ್ಯಾನ್ಸಲೇಷನ್ ಪ್ರೊಸೆಸ್ಸೇ ಇದು ಮುಗಿಯೋವರೆಗೂ ಕೂಡ ಹೊಸದಾಗಿ ಅವಕಾಶ ಮಾಡಿಕೊಡೋದಿಲ್ಲ. ಯಾಕಂದರೆ ಹೋದ ವರ್ಷವೂ ಕೂಡ ಹಿಂಗೆ ಅಂದು ಕೊಡಲೇ ಇಲ್ಲ. ಯಾವುದಕ್ಕೂ ಒಂದು 2 ಸತಿ, ಅದು ಒಂದು ಮಧ್ಯೆ ಒಂದು 2 ಅವರ್ಸ್ ಕೊಡ್ತಾರೆ. ಇನ್ಫಾರ್ಮೇಷನ್ ಕೂಡ ಹೇಳಿರಲ್ಲ. ಬರೀ 2 ಅವರ್ಸ್ ಕೊಟ್ಟರೆ ಎಲ್ಲಿ ಸಾಲುತ್ತೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಪ್ಲೈ ಮಾಡ್ತಿರ್ತಾರೆ, ಸರ್ವರ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಈ ಸತಿ ಫೆಬ್ರವರಿನಲ್ಲಿ ಕೊಡ್ತೀವಿ ಅಂತ ಹೇಳಿದರು, ಬಟ್ ಅನ್ಫಾರ್ಚುನೇಟ್ಲಿ ಕೊಡಲಿಲ್ಲ. ಇವಾಗ ಮತ್ತೆ ಕ್ಯಾನ್ಸಲೇಷನ್ ಪ್ರೊಸೆಸ್ ಬಗ್ಗೆ ಅಪ್ಡೇಟ್ ಬಂದಿದೆ. ಸೊ ಇದು ಮುಗಿಯೋವರೆಗೂ ಯಾವುದೇ ರೀತಿ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಇರೋದಿಲ್ಲ ಅನಿಸುತ್ತೆ. ನೋಡೋಣ ನೆಕ್ಸ್ಟ್ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಸದ್ಯಕ್ಕೆ ಬಂದಿರುವಂತಹ ರೀಸೆಂಟ್ ಅಪ್ಡೇಟ್ ಆಗಿರುತ್ತೆ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.